ಹಾಯ್ ಗೈಸ್, ಏನಂದರೆ ನಾವು ಇವತ್ತು ನಮ್ಮ ಮನೆಯಲ್ಲಿ ಯಾರೂ ಇಲ್ಲ. ಅಂದರೆ ನಾವೆಲ್ಲ ನಮ್ಮ ಅಣ್ಣವ್ರು ನಾವು ಇದ್ದೀವಿ. ನಮ್ಮ ದೊಡ್ಡಮ್ಮವರೆಲ್ಲ ಊರಿಗೆ ಹೋಗೋರೆ. ಅದಕ್ಕಾಗಿ ನಾವು ಸಂಡೇ ಸ್ಪೆಷಲು ಏನೋ ಚಿಕನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಆದರೆ ಯಾರ ಹತ್ರನೂ ಕಾಸಿಲ್ಲ ಗೈಸ್. ಯಾರ ಹತ್ರ ಅದ್ರ ಕಾಸು ಅಡ್ಜಸ್ಟ್ ಆದರೆ ಚಿಕನ್ ಮಾಡೋಣ ಗೈಸ್. ಇಲ್ಲಿ ನಮ್ಮ ಅಣ್ಣವ್ರು ಅವರೇ ಕೇಳೋ ಬನ್ನಿ ಗೈಸ್. ಅಣ್ಣ ಕಾಸು ಐತಾ ಹಾಂ ಚಿಕನ್ ಮಾಡೋಕೆ? ₹1 ಇಲ್ಲ ಗೈಸು 1 ರೂಪಾಯಿನೂ ಇಲ್ಲಂತೆ. ನಮ್ಮ ಇನ್ನೊಬ್ರು ಅಣ್ಣವ್ರೆ ವಿಜಯ ರೊಕ್ಕ ಅವೇನು ಅಲ್ಲೂ ₹1 ಇಲ್ಲ ಗೈಸ್. ಖಾಲಿ ಆಗ್ಯಾವ ಗೈಸ್, ಯಾರ ಹತ್ರನೂ ₹1 ಇಲ್ಲ. ಅದಕ್ಕಾಗಿ ನಾವು ಇನ್ನೊಬ್ರು ಅಣ್ಣವ್ರವ್ರೆ, ಅವ್ರನ್ನ ಕೇಳೋಣ, ಅವರು ಬರ್ತಾವ್ರಂತ ಕೇಳೋಣ. ಗೈಸ್, ನಾವು ಚಿಕನ್ ಮಾಡ್ಬೇಕು ಅಂದ್ಕೊಂಡಿದ್ವಲ್ಲ, ಅದರಿಂದ ಯಾರ ಹತ್ರನೂ ಕಾಸಿಲ್ಲ. ನಮ್ಮ ಇನ್ನೊಬ್ರು ಅಣ್ಣವ್ರೆ ಗಂಗಣ್ಣ ಅಂತ, ಅವ್ರಿಗೆ ಫೋನ್ ಮಾಡ್ತೀವಿ. ಅವರಿಗೆ ನೋಡೋಣ. ಅವ್ರಿಗೆ ಗಂಗಣ್ಣಗೆ ಫೋನ್ ಮಾಡೋಣ. ಹಾಂ ಗೈಸ್, ಈಗ ಗಂಗಣ್ಣಗೆ ಫೋನ್ ಮಾಡ್ತಾಯಿದ್ದೀವಿ ಗೈಸ್. ನಾವು ಈಗ ಅವ್ರ ಹತ್ರನೇ ಕಾಸು ಇಸ್ಕೊಳ್ಳೋಣ ಅಂತ ನೋಡೋಣ ಏನಾಗುತ್ತೆ. ಗೈಸ್ ಫೋನ್ ಮಾಡ್ತಾಯಿದ್ದೀವಿ. ಹಲೋ ಅಣ್ಣ, ಎಲ್ಲಿ ಮನೇಲಿ ಏನು ಮಾಡ್ತಾ ಇದ್ದೀನ? ಮಲಗಿದ್ದೀನಪ್ಪ. ಪಾರ್ಟಿ ಇಕ್ಕಿದೀವಲ್ಲ ಹುಡುಗರೆಲ್ಲ ಸೇರಿ ಬರ್ತೇನಾ? ಎಲ್ಲಿ ಮಾಡ್ತಾ ಇದ್ದ ಪಾರ್ಟಿ? ಇಲ್ಲೇ ನಮ್ಮನೆ ಹತ್ರ ಅಣ್ಣ. ಹೌದಾ, ಏನು ಸಮಾಚಾರ? ಏನಿಲ್ಲ, ಸಂಡೇ ಎಲ್ಲ ಹುಡುಗರೆಲ್ಲ ಖಾಲಿ ಕೂತಿದ್ರು, ಹಂಗೆ ಪಾರ್ಟಿ ಮಾಡೋಣ ಅಂತ. ಹೌದಾ, ಬರ್ತೀನಿ ತಗೋ. ಎಷ್ಟು ಗಂಟೆಗೆ? ಇವಾಗ ಬರ್ಬೇಕಾ ಆಮೇಲೆ? ಇಲ್ಲ ಅಣ್ಣ, ಇವಾಗೆ ಬರಬೇಕು. ಸರಿ, ಸ್ನಾನ ಮಾಡ್ಕೊಂಡು ಬರ್ತೀನಿ. ಒಂದು 20 ನಿಮಿಷ. ಓಕೆನಾ? ಬರ್ತೀನಿ ಹೇಳೋರೆ. ಬರೋ ಹಂಗೆ ಚಿಕನ್ ಹಿಡ್ಕೊಂಡ್ ಬಂದ್ಬಿಡೋಣ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಹಾಂ ಸರಿ ಅಣ್ಣ. ಗೈಸ್ ಹೇಳಿದ್ದೀವಿ ಹಂಗೆ ಬರುವಾಗ ಚಿಕನ್ ತೊಗೊಂಬ ಅಂತ ಹೇಳಿದ್ದೀವಿ. ಆ್ಯಕ್ಚುಲಿ ನೋಡೋಣ ಗೈಸ್, ಬರ್ತಾವ್ರೆ, ಹೇಳವ್ರೆ ಬರ್ತೀನಿ ಅಂತ. ಮಲ್ಕೊಂಡವ್ರು ಅವ್ರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನೋಡೋಣ ಗೈಸ್, ಬಂದಮೇಲೆ ಅವ್ರಿಗೆ ಟೋಪಿ ಹಾಕೋಣ, ಯಾಕಂದರೆ ನಮ್ಮ ಹತ್ರ ಯಾರ ಹತ್ರನೂ ಕಾಸಿಲ್ಲ. ನೋಡೋಣ ಗೈಸ್, ಬಂದಮೇಲೆ ಸಿಗೋಣ ಗೈಸ್. ಆಮೇಲೆ ಈಗ ನಮ್ಮ ಅಣ್ಣ ಬರ್ತೀನಿ ಅಂದ್ರಲ್ಲ, ಚಿಕನ್ ತೊಗೊಂಬ ಅಂದಿದ್ದೀವಿ. ಬರ್ತಾವ್ರೆ ಗೈಸ್, ನೋಡ್ಬೋದು ಬರ್ತಾವ್ರೆ. ಅವ್ರ ಹತ್ರ ಕಾಸು ಕೇಳೋಣ ಗೈಸ್. ಈಗ ಬಂದರು ಏನೋ ಕೊನೆ ಬರ್ತಾವ್ರೆ. ಬಾಣ ಬೇಗ ಅಣ್ಣ ಬಂದರು ಗೈಸ್. ಈಗ ಬರ್ತಾವ್ರೆ ನಮ್ಮ ಅಣ್ಣ. ಅವ್ರ ಹತ್ರ ನೋಡೋಣ, ಅಮೌಂಟ್ ಕೇಳೋಣ. ಚಿಕನ್ ತೊಗೊಂಬ ಅಂದಿದ್ವಿ, ತಂದಿಲ್ಲ ಅವರು. ನೋಡೋಣ ಏನು ತಂದಿಲ್ಲ ಚಿಕನ್ ಅಂತ. ಯಾಣ ಎಷ್ಟು ಪ್ಲೇಟ್ ಮಾಡ್ತೆ? ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಬರ್ಬೇಕಲ್ಲ ಗೈಸ್. ಈಗ ನಮ್ಮ ಅಣ್ಣ ಬಂದವ್ರೆ. ಏನು ಚಿಕನ್ ತೊಗೊಂಬಂದಿವಿ, ತಂದಿಲ್ಲ. ಅಮೌಂಟ್ ಹಾಕ್ತೀನಿ, ನೀವು ಹೋಗಿ ಎತ್ಕೊಂಬರ್ರಪ್ಪ. ಗೈಸ್, ಈಗ ನಮ್ಮ ಅಣ್ಣ ಬಂದವನೆ. ಅಣ್ಣ ಬನ್ನಿ ಗೈಸ್. ಈಗ ನಮ್ಮ ಅಣ್ಣ ಬಂದವನೆ, ಚಿಕನ್ ತಂದಿಲ್ಲ, ಅಮೌಂಟ್ ಹಾಕ್ತಾನಂತೆ. ಹೋಗ್ಬಿಟ್ಟು ತರೋಣ ಗೈಸ್. ಈಗ ಹೊಸಣ ಬಂದು ಚಿಕನ್ ತೊಗೊಂಬರೋಣ ಗೈಸ್. ಈಗ ನಾನು ನಮ್ಮ ಅಣ್ಣ ಹೋಗ್ತಾ ಇದ್ದೀವಿ ಚಿಕನ್ ತರೋಕ್ಕೆ. ಬನ್ನಿ ಗೈಸ್, ಹೋಗೋಣ. ಅಣ್ಣ ಗೈಸ್, ಈಗ ಚಿಕನ್ ತರಕ್ಕೆ ಹೋಗ್ತಾ ಇದ್ದೀವಿ ನಾನು. ನಿಂದು ತಾಯಿ ಗುಣ. ಗೈಸ್, ನಮ್ಮ ಅಣ್ಣ ಈಗ ಅಮೌಂಟ್ ಹಾಕವ್ರೆ. ಚಪ್ಪಲಿ ಹಾಕ್ಕೊಂಡು ಚಿಕನ್ ತರಕ್ಕೆ ಹೋಗೋಣ ಗೈಸ್. ಬನ್ನಿ, ಈಗ ಹೋಗ್ತಾ ಇದ್ದೀವಿ. ನಾನು ನಮ್ಮ ಅಣ್ಣ ಹೋಗ್ತಾ ಇದ್ದೀವಿ ಚಿಕನ್ ತರಕ್ಕೆ ಹೋಗ್ತಾ ಇದ್ದೀವಿ. ಈಗ ಇವತ್ತು ಸಂಡೇ ಅಲ್ಲ ಗೈಸ್. ನಮ್ಮ ಏರಲ್ಲಿ ಚಿಕನ್ ಶಾಪ್ಗಳೆಲ್ಲ ಫುಲ್ಲು ರಶ್ಶು. ಬನ್ನಿ ಅಣ್ಣ, ಯಾವ್ದು ಗಾಡಿ ಎತ್ಕೊಂತೀವಿ? ನಂದಾ ಗೈಸ್. ಈಗ ನಾವು ಹೋಗ್ತಾ ಇದ್ದೀವಿ ಗಾಡಿ ಎತ್ಕೊಂಡು ಗೈಸ್. ಈಗ ಚಿಕನ್ ತರಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಆಮೇಲೆ ಚಿಕನ್ ಗೈಸ್, ಏನಂದರೆ ಈಗ ನಾವು ಚಿಕನ್ ಶಾಪ್ ಹತ್ರ ಹೋಗ್ತಾ ಇದ್ದೀವಿ ನಾನು ನಮ್ಮ ಅಣ್ಣ. ಈಗ ಚಿಕನ್ ಶಾಪಿಗೆ ಹತ್ರ ಇದೆ. ಬನ್ನಿ ಗೈಸ್, ಹೋಗಿ ಒಳ್ಳೆ ಚಿಕನ್ ಮಾಡಿಸ್ಕೊಂಬರೋಣ. ಇಲ್ಲೇನ ಇರೋದು ಈ ಸೈಡು? ಹಾಂ, ಇಲ್ಲೇ ರೈಟು ಗೈಸ್. 3 hours later. ಗೈಸ್, ಈಗ ಚಿಕನ್ ಶಾಪ್ ಹತ್ರ ನಾನು ನಮ್ಮ ಅಣ್ಣ ಇದ್ದೀವಿ. ರೋಡ್ ಕ್ರಾಸ್ ಮಾಡ್ತಾ ಇದ್ದೀವಿ. ಬನ್ನಿ ಗೈಸ್, ಚಿಕನ್ ಶಾಪ್ ಹತ್ರ ಬಂದಿದ್ದೀವಿ ಗೈಸ್. ಬನ್ನಿ ಗೈಸ್, ಮಾಡೋಣ ಚಿಕನ್. ಬಾ ಗೈಸ್, ಈಗ ಚಿಕನ್ ಶಾಪ್ ಹತ್ರ ಇದ್ದೀವಿ ನಾವೆಲ್ಲ. ಗೈಸ್, ನಮ್ಮ ಅಣ್ಣ ಮಾತಾಡ್ತಾನೆ, ಚಿಕನ್ ಮಾತಾಡ್ಸ್ತಾನೆ. ಎಷ್ಟು ಚಿಕನ್? 1 kg. ಒಂದೂವರೆ ದೊಡ್ಕೊಳ್ಳಿ ಅಣ್ಣ. ಎಷ್ಟಣ್ಣ ಕೆ ಜಿ ದೊಡ್ಕೊಳ್ಳಿ? ಗೈಸ್, 340 ಅಂತೆ ದೊಡ್ಕೊಳ್ಳಿ ಅಂದರೆ. ಅಣ್ಣ ಏನಂತಾರೆ ದೊಡ್ಕೊಳ್ಳಿಗೆ? 340 kg ದೊಡ್ಡ ಚಿಕನ್. ಓಕೆ,
ದೊಡ್ಡ ಕೋಳಿ ಅಂತ ಗೈಸ್. ದೊಡ್ಡ ಕೋಳಿ ಏನ್ ಅಣ್ಣ ಏನ್ ಡಿಫ್ರೆನ್ಸ್? ಎರಡಕ್ಕೂ ಏನ್ ಡಿಫ್ರೆನ್ಸ್? ಕೋಳಿಗೆ ಅದು ಸ್ಮೂತ್, ಇದು ಹಾರ್ಟ್, ಇದು ಮಟನ್ ತಿನ್ನಂಗ ಆಗ್ತದೆ ಗೈಸ್. ಸ್ವಲ್ಪ ಬೇಯಿಸ್ಬೇಕು. ಗೈಸ್ ಏನಂದ್ರೆ ಅದು ಮಟನ್ ಇದ್ದಂಗೆ ಗೈಸ್. ಏನು ಹೇಳ್ಬೇಕಂದ್ರೆ ಅದೇ ಸ್ವಲ್ಪ ಬೇಯಿಸಕ್ಕೆ ಜಾಸ್ತಿ ಆಗುತ್ತೆ ಗೈಸ್ ಅದು ಸ್ವಲ್ಪ. ಹಾಕ್ಲಾ ಇದು? ಹಾಕಿ ಅಣ್ಣ. ಇಷ್ಟೇ ಹಾಕ್ಬಿಟ್ಟು ಅದು. ಒಂದು 2 kg ರೊಟ್ಟಿ ಇದೆ. 2 kg ಇದೆಯಾ? 2 kg. ಹಾಕ್ಬಿಡಿ ಗೈಸ್. ಈಗ 2 kg ಹೇಳಿದ್ದೀವಿ. ಕಟ್ ಮಾಡ್ತವ್ರೆ ಗೈಸ್. ಕಟ್ ಮಾಡಿಸ್ಕೊಂಡು ಗೈಸ್ ಏನಂದರೆ ಈಗ ಅಣ್ಣ ಚಿಕನ್ ಹೊಡಿತವ್ರೆ. ಹೋಗೋದು ಇಲ್ಲೇ ಬರ್ರಿ ಗೈಸ್. ಎಲ್ಲ ಬೇಕಾದ್ರೆ ಹೊಡಿತಾರೆ ಗೈಸ್. ಈಗ ಚಿಕನ್ ಹೊಡಿತಾರೆ ಗೈಸ್. ನೋಡೋಣ ಈಗ ಚಿಕನ್ ತೊಗೊಂಡೋಗ್ಬೇಕು ಮಾಡೋದು ನೋಡೋಣ. ಗೈಸ್ ಈಗ ಚಿಕನ್ ತೊಗೊಂಡ್ಬಿಟ್ಟು ಮನೆಗೆ ಹೋಗೋಣ ಗೈಸ್. ಈಗ ಚಿಕನ್ ತೊಗೊಂಡು ಹೋಗ್ತಾ ಇದ್ದೀವಿ. ನೋಡ್ಬೋದು ಈಗ ನಾನು ನಮ್ಮ ಅಣ್ಣ ಈಗ ಚಿಕನ್ ತೊಗೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಗೈಸ್ ಮನೆಗೆ ಹೋಗ್ಬಿಟ್ಟು ಈಗ ಚಿಕನ್ ಮಾಡೋಣ. ಬಸ್ ಈಗ ಹೋಗ್ತಾ ಇದ್ದೀವಿ ಚಿಕನ್ ತೊಗೊಂಡು. ಬನ್ನಿ ಗೈಸ್ ಮನೆಗೆ ಹೋಗ್ಬಿಟ್ಟು ಚಿಕನ್ ಒಳ್ಳೆ ಚಿಕನ್ ಮಾಡ್ಕೊಂಡು ಹೊಡೆಯೋಣ ಗೈಸ್. ನಡೆಯೋಣ. A few moments later. ಗೈಸ್ ಈಗ ಚಿಕನ್ ತೊಗೊಂಡು ಮನೆ ಹತ್ರ ಹೋಗ್ತಾ ಇದ್ದೀವಿ. ಮನೆ ಹತ್ರ ಬಂದಿದ್ದೀವಿ ಗೈಸ್. ಬನ್ನಿ ಚಿಕನ್ ತೊಗೊಂಡು ಹೋಗ್ಬಿಟ್ಟು ಈಗ ಚಿಕನ್ ಮಾಡೋರು ನಮ್ಮ ಗಂಗಣ್ಣನೇ. ಬನ್ನಿ ಗೈಸ್ ಚಿಕನ್ ತೊಗೊಂಡಿದ್ದೀವಿ. ಬನ್ನಿ ಈಗ ಚಿಕನ್ ತೊಗೊಂಡು ಹೋಗ್ತಾ ಇದ್ದೀನಿ ಮೇಲೆ. ಬನ್ನಿ ಚಿಕನ್ ಮಾಡೋಣ ಬನ್ನಿ ಗೈಸ್. ಬಂದೆ ಮನೆಗೆ ಬಂದೆ ಗೈಸ್. ನೋಡ್ರಿ ಏನು ಮಾಡ್ತಾರಲ್ಲ. ಗಂಗಣ್ಣ ಬಂದಿಲ್ಲ ಗೈಸ್. ಗಂಗಣ್ಣ ಎಲ್ಲಿಗೋ ಹೋಗಾನೆ. ಅವ್ನು ಬಂದಮೇಲೆ ಚಿಕನ್ ಮಾಡೋಣ ಗೈಸ್. ಬನ್ನಿ. 2000 years later. ಅರ್ಶಿ ಪುಡಿ ಏನಲ್ಲ. ಮಾಡಮ್ಮ ಏನೇನು ನಡೀತದೆ ಅಡ್ಜಸ್ಟ್ ಆಗುತ್ತೆ. ಹಚ್ಕೊಂಡು ನೋಡ್ರಿ ಸಾಕು. ಹಿಡ್ಕ ನಂಗೆ ವಿಡಿಯೋ ಮಾಡಿ ಹೇಳ್ತೀನಿ ಮಾತಾಡ್ತೀನಿ. ಹಾಯ್ ಫ್ರೆಂಡ್ಸ್, ಪಾರ್ಟಿ ಮಾಡೋಣ ಅಂತ ಪಾರ್ಟಿ ಮಾಡಿದ್ವಿ ಬನ್ನಿ ಅಂತ ಕರ್ಸ್ಬಿಟ್ಟು ಅಡುಗೆ ಮಾಡಕ್ಕೆ ಹಾಕಿದ್ದಾರೆ ನೋಡಿ ಫ್ರೆಂಡ್ಸ್. ಏನು ಮಾಡೋದು ಹಿಂಗಾದ್ರೆ ಹೆಂಗೆ ಹೇಳಿ ಫ್ರೆಂಡ್ಸ್. ದುಡ್ಡಲ್ಲೂ ನನಗೆ ನೋಡಿ ಅಣ್ಣ ಬನ್ನಿ ಅಣ್ಣ ಪಾರ್ಟಿ ಮಾಡ್ತಾ ಇದ್ದೀನಿ ಅಂತೇಳಿ ಹಂಗೆ ಬರೋ ಟೈಮಲ್ಲಿ ಚಿಕನ್ ಇಟ್ಕೊಂಡು ಬನ್ನಿ ಅಂತ ಕರ್ಸ್ಬಿಟ್ಟು ದುಡ್ಡು ಹಾಕ್ಸ್ಕೊಂಡು ಅಲ್ಲ ಪಾರ್ಟಿಗೆ ಅಂತ ಕರ್ಸ್ಬಿಟ್ಟು ನೋಡಿ ಫ್ರೆಂಡ್ಸ್ ಚಿಕನ್ ಮಾಡಕ್ಕೆ ಅವರೇ ದುಡ್ಡು ನಂದೇ ಎಲ್ಲ ನಂದೇ. ನಾನು ಏನು ಮಾಡೋದು ಫ್ರೆಂಡ್ಸ್ ಹೇಳಿ. ನಮ್ಮ ಮಣ್ಣರು ದೊಡ್ಡವ್ರು ಇದ್ರಲ್ಲ ಅದಕ್ಕೆ ದೊಡ್ಡವ್ರು ಫ್ರೆಂಡ್ಸ್ ಕಾಸಿಲ್ಲ ಫ್ರೆಂಡ್ಸ್, ಸಾಲ ಮಾಡಿ ಹಾಕಿದ್ದೀನಿ ನೋಡಿ. ಅಡುಗೆ ಮಾಡಕ್ಕೆ ಇಟ್ಟಿದ್ದಾರೆ ನಮ್ಮ ಮನೇಲೆ, ನಾನು ಮಾಡಲ್ಲ. ಗೈಸ್ ನಮ್ಮ ಅಣ್ಣ ಚಿಕನ್ ರೆಡಿ ಮಾಡ್ತಾವ್ರೆ. ಅಣ್ಣ ರೆಸಿಪಿ ಏನ್ರ ಹೇಳಿದ್ರು ಹೆಂಗ್ ಮಾಡೋದಂತ ದೊಡ್ಡ ಕೋಳಿ ರೆಸಿಪಿ ಹೇಳಕ್ಕೆ ಏನೈತವ, ಬ್ಯಾಚುಲರ್ ಮಾಡ್ಕೊಳ್ಳೋದು ಹೆಂಗಂದ್ರೆ ಫಸ್ಟ್ ಎಣ್ಣೆ ಹಾಕಿ ಈರುಳ್ಳಿ ಟೊಮೊಟೊ ಹಾಕೋದು, ಬೇಯಿಸೋದು, ಆಮೇಲೆ ಚಿಕನ್ ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಎಲ್ಲ, ಆಮೇಲೆ ಕೊಬ್ಬರಿ ಮಸಾಲ ಹಾಕ್ಬಿಟ್ಟು ಉಪ್ಪು ಖಾರ ಹಾಕ್ಬಿಟ್ಟು ಅಷ್ಟೇ ಗೈಸ್. ಏನಿಲ್ಲ ಸಿಂಪಲ್ ಗೈಸ್. ಎಣ್ಣೆ ಹಾಕ್ಬಿಟ್ಟು ಉಪ್ಪು ಖಾರ ಹಾಕ್ಬಿಟ್ಟು ತಿನ್ನೋದೇ ಗೈಸ್. ಅದೇ ಸ್ವಲ್ಪ ಬೇಯಿಸ್ತಾನೆ. ಏನ್ ಮಾಡ್ತಾರೆ ಬ್ಯಾಚುಲರ್ ಲೈಫೇ ಇಷ್ಟೇ ಇವಾಗ ಗೈಸ್. ಹೆಂಗ್ ಬರುತ್ತೆ ಹೆಂಗ್ ಮಾಡ್ಕೊಳ್ಳೋದು ತಿನ್ನೋದು ಅಷ್ಟೇ, ಏನಿಲ್ಲ. ಏನ ಗೈಸ್ ಇವತ್ತು ನಮ್ ದೊಡ್ಡಮ್ಮರೆಲ್ಲ ಊರಿಗೆ ಹೋಗೋರೆ ಗೈಸ್. ಅದಕ್ಕೆ ಈ ಬ್ಯಾಟ ಮಾಡತ್ತೀನೋ. ನಮ್ ದೊಡ್ಡಮ್ಮರ ಇದ್ರೆ ಅವರೇ ಮಾಡೋರು. ಅದ್ರಲ್ಲಿ ಬೇರೆ ಪಾತ್ರೆ ಚಿಕ್ಕದಾಗಿದೆ ಗೈಸ್. ಅದು ಪಾತ್ರೆ ಚಿಕ್ಕದಾಗಿದೆ, ಕಲ್ಸಕ್ ಆಗ್ತಾ ಇಲ್ಲ. ಏನೋ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ತಿಂತಾ ಇದೀವಿ ಅಷ್ಟೇ, ಇನ್ನೇನ್ ಮಾಡಕ್ ಆಗಲ್ಲ. ಪಾತ್ರೆ ಚಿಕ್ಕದಾಗಿಬಿಟ್ಟಿದೆ ಗೈಸ್ ನೋಡ್ರಿ. ಅದ್ರಾಗ ಬರೀ ಪೀಸ ಇರೋದು 2 kg ಚಿಕನ್ ತಿಂದಿದ್ದೀವಿ. ಕುಕ್ಕರ್ 2 kg ಇದಿಲ್ಲ. ಏನಿಲ್ಲ ಇದು ಹಂಗೆ ಅಡ್ಜಸ್ಟ್ ಗೈಸ್. ಇಲ್ಲ ನಮ್ಮ ಅಣ್ಣ ಅವ್ರು ಅಡುಗೆ ಮಾಡ್ತಾವ್ರೆ. ಇವ್ ನೋಡಿ ಗೈಸ್ ನಮ್ಮ ಅಣ್ಣ ಹೆಂಗೆ ಕುತ್ಕೊಂಡು ಏನು ಮಾಡೋಕ್ಕೆ ಕೆಲಸ ಇಲ್ಲ ಗೈಸ್. ಒಳ್ಳೆ ಸೀನ್ ಬೇರೆ ನೋಡ್ತಾ ಇದ್ದೀವಿ ಟಿವಿಯಲ್ಲಿ. ಹಿಂದಿ ಮೂವಿ ನೋಡ್ಕೊಂಡು ಕುತ್ಕೊಂಡಿದೆ ಗೈಸ್. ಒಳ್ಳೆ ಸೀನು. ಬನ್ನಿ ಗೈಸ್ ಅಡುಗೆ ಆದಮೇಲೆ ಸಿಗೋಣ ಗೈಸ್. ಏನಂದರೆ ಈಗ ಚಿಕನ್ ಆಲ್ಮೋಸ್ಟ್ ರೆಡಿ ಆಗಿದೆ ಮುಕ್ಕಲ್ಲು. ಈಗ ಟೇಸ್ಟ್ ನೋಡ್ತಾ ಇದ್ದೀವಿ. ಟೇಸ್ಟಿಗೆ ತೆಗೆದವ್ರು ನಮ್ಮನ್ನ. ಬನ್ನಿ ಇದು ಫ್ರೈ ಗೈಸ್. ಇದು ಶೇರ್ವಾ ಸಾಂಬಾರ್ ಶೇರ್ವಾ ಮಾಡಿದ್ದೀವಿ. ನೋಡ್ಬೋದು ಗೈಸ್. ನೋಡಿ ಗೈಸ್ ಏನೋ ಬಂದಂಗೆ ಮಾಡಿದೀವಿ. UK ಬ್ಯಾಚುಲರ್ ಲೈಫ್ UK ಸ್ಟೈಲ್ ಉತ್ತರ ಕರ್ನಾಟಕ ಬಂದಂಗೆ ಮಾಡಿದೀವಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಹೆಂಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀವಿ. ಫ್ರೈ ಈಗ ಬನ್ನಿ ಗೈಸ್ ತಿನ್ನೋಣ ಬರ್ರಿ. ಅಭಿಷೇಕಣ್ಣ ಬಾಯಿಲೆ ಗೈಸ್. ಈಗ ಟೇಸ್ಟ್ ಮಾಡ್ರಪ್ಪ ಎಲ್ಲ. ಬಾ ಬೇಗ ಗೈಸ್. ಈಗ ಎಲ್ಲ ತಿಂತಾ ಇದೀವಿ
ನೋಡ್ಬೋದು ಈಗ ಟೇಸ್ಟ್. ಹಂಗೆ ಟೇಸ್ಟ್ ಮಾಡ್ರಲ್ರ ಸುಮ್ಮನೆ ಮೇಲೆ ಫ್ರೈ ತೆಗ್ದಿರೋದು ಗೈಸ್ ಸೂಪರ್ ಆಗಿದೆ ಈಗ. ಸಂಜೆ ಹೇಳ್ತಾನೆ ಇರೋ ಹೆಂಗಂತ ಹೇಳ ಸಂಜೆ. ಹೇಗೈತಿ ಒಂದು ನಿಮಿಷ ಹೇಳ್ತೀನಿ ಹೆಂಗೈತಿ ಅಂತ ನಮ್ಮ ಅಣ್ಣ ಮಾಡಿದ್ರು. ಸೂಪರ್ ಆಗಿದೆ. ಸಾಕತ್ತಾಗೈತೆ. ಗೈಸ್ ನೋಡ್ಬೋದು ಕಲರ್ ಎಲ್ಲ ಹೆಂಗ್ ಬಂದಿದೆ ಮಸ್ತಾಗಿ. ಎಣ್ಣೆ ಎಲ್ಲ ಆಯಿಲ್ ಜಾಸ್ತಿ ಆಗಿದೆ ಏನೋ ಗೊತ್ತಿಲ್ಲ ಹಾಕಿದೀವಿ ಎಕ್ಸ್ಟ್ರಾ ಏನೋ ಅನ್ಕೋಬೇಡಿ. ಅಂದ್ರೂ ಚೆನ್ನಾಗಿದೆ ಗೈಸ್ ಟೇಸ್ಟು. ಅಭಿನ್ ಕೇಳಪ್ಪ ಅಭಿನ್ ಟೇಸ್ಟ್ ಅಪ್ಸಂಗಣ ಹೇಳು ಟೇಸ್ಟ್ ಹೆಂಗಿದೆ. ಬರೀ ಆಯ್ಲಕ್ ಅಂತ ಕತ್ತಿದ್ದಿಲ್ಲ. ಏನೋ ಬಂದಂಗೆ ಮಾಡಿದೀವಪ್ಪ ನಾವು ಪಕ್ಕ ಪ್ರೋ ಅಲ್ಲ ನಾವು. ಗೈಸ್ ಅಂದ್ರೂ ಚೆನ್ನಾಗಿದೆ. ಆಯ್ಲ್ ಇರ್ಲೇ ಇಲ್ಲ ಅದೇಗೆ ಇಷ್ಟು ಜಾಸ್ತಿ ಬಿಡುತ್ತೆ ಆಯಿಲ್ ಇದ್ರದ್ದು ಆಯಿಲ್ ಬಿಡುತ್ತೆ. ಇದು ಬಾಯ್ಲರ್ ಅಲ್ಲ ಇದು ಹೆವಿ ಆಯಿಲ್ ಬಿಡುತ್ತೆ. ಹೆಂಗೈತೆ ಅಸಣ? ನಾನು ಹಾಕಿರೋದ 3 ಸ್ಪೂನ್ ಹಾಕಿದ್ದೀನಿ. ಗೈಸ್ ಈಗ ಟೇಸ್ಟ್ ಮಾಡ್ತಾ ಇನ್ನೂ ಊಟ ಮಾಡ್ತಾ ಇಲ್ಲ. ಇದು ಸುಮ್ಮನೆ ಸುಕ್ಕ ತೆಗೆದ್ಬಿಟ್ಟು ನೋಡ್ತಾ ಇದೀವಿ ಟೇಸ್ಟ್ ಹೆಂಗಿದೆ ಅಂತ. ಆಮೇಲೆ ಊಟ ಮಾಡ್ತೀವಿ ಗೈಸ್. ಗೈಸ್ ಈಗ ಚಿಕನ್ ರೆಡಿ ಆಗಿದೆ, ಊಟ ಮಾಡ್ತಾ ಇದ್ದೀವಿ. ನೋಡ್ಬೋದು ಎಲ್ಲ ರೆಡಿ ಆಗಿದೆ. ಅಕ್ಷಣ ಹೆಂಗಿದೆ ಚಿಕನ್? ಹಾಂ ಮಸ್ತ್ ಕಾಣಕತ್ತೈತೆ. ಗೈಸ್ ಈಗೆಲ್ಲ ಚಿಕನ್ ರೆಡಿ ಆಗಿದೆ, ಊಟ ಮಾಡೋಣ. ಊಟ ಮಾಡಿಬಿಟ್ಟು ಸಿಗೋಣ ಗೈಸ್. ಗೈಸ್ ಈಗೆಲ್ಲ ಊಟ ಎಲ್ಲ ಮಾಡಿದ್ವಿ. ಅಣ್ಣ ಚೆನ್ನಾಗಿ ಮಾಡಿದರು, ಏನಿಲ್ಲ ಗೈಸ್ ಚೆನ್ನಾಗಿತ್ತು. ಸರಿ ಗೈಸ್, ನಾಳೆ ಲಾಗಲ್ಲಿ ಸಿಗೋಣ. ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಗೈಸ್. ಬಾಯ್ ಗೈಸ್.